ವಿಚಾರಧಾರೆ ಸದಾ ಹೇಳ್ತಾನೆ ಬಂದಿದ್ದೀರಿ. ಮನೆ ಸಿದ್ದರಾಮಯ್ಯನವರೇ, ದಯಮಾಡಿ ನಿಮ್ ಕೈ ಮುಗಿದು ಕೇಳ್ತೇನೆ, ಯಾವತ್ತು ನೀವು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನು ಡೆಲ್ಲಿಗೆ ತೆಗೆದುಕೊಂಡು ಹೋಗ್ತೀರಿ. ಮನೆ ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ಆಡಳಿತದಲ್ಲಿ ನೀವು ಈ ಆಕ್ಟ್ ಅನ್ನ ತಂದಂತವರು, ಯಾವಾಗ ನಿಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಅವ್ರ ಮೇಲೆ ಒತ್ತಡ ತಂದು, ಅಲ್ರಿ ನಾನ್ ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ 10% ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ವಿದಿನ್ 24 ಅವರ್ಸ್ ಅಲ್ಲಿ ಬಿಲ್ ಪಾಸ್ ಆಗುತ್ತೆ. ನಾನೇ ಮಾತಾಡಿದ್ದೇನೆ ಆನ್ ಬಿಹಾಫ್ ಆಫ್ ಕಾಂಗ್ರೆಸ್. ಅದಕ್ಕೆ 50% ಎಕ್ಸೀಡ್ ಆದ್ರೂ ಸಹ ನಡೆಯುತ್ತೆ. ಇಂದಿರಾ ಸಾನೀಸ್ ಕೇಸ್ ಪ್ರಕಾರ SC ST OBC ಗಳಿಗೆ 50% ಆದ ಮೇಲೆ ಪ್ಲಸ್ 10% ಆದ್ರೆ ಅದು ಕಾನೂನು ಬಾಹಿರ ಅಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ನಮ್ಮ ಬದುಕಿನ ಜೊತೆನಲ್ಲಿ ಚೆಲ್ಲಾಟ ಆಡಕ್ ಹೋಗ್ಬೇಡಿ. ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಈ SC ಬಗ್ಗೆ ಆಗಲಿ, ST ಬಗ್ಗೆ ಆಗಲಿ, OBC ಬಗ್ಗೆ ಆಗಲಿ, ನಮ್ಮ ಬದುಕಿನ ಜೊತೆನಲ್ಲಿ ಚೆಲ್ಲಾಟ ಆಡಕ್ ಹೋಗ್ಬೇಡಿ. ದಯಮಾಡಿ ಈ ಇಶ್ಯೂನ ಒಂದು ನಮ್ಮ ಡಿಮ್ಯಾಂಡ್, ಒಂದನೇದು ಇದು 9th ಶೆಡ್ಯೂಲ್ಗೆ ಸೇರ್ಬೇಕು ಆಕ್ಟ್. ಎರಡನೇದು ಸಂವಿಧಾನದ ಆರ್ಟಿಕಲ್ 15 and 16 ಅಲ್ಲಿ ಸಬ್ ಕ್ಲಾಸ್ 6A ಅಂತ ಇದ್ದಾವೆ. ನಾನೆಲ್ಲ ಡೀಟೇಲ್ ಹೇಳಕ್ ಹೋಗುದಿಲ್ಲ. ಸೊ ಅಲ್ಲಿ ಅಮೆಂಡ್ಮೆಂಟ್ ಅನ್ನು ಹೇಗೆ ಇದೇ ಇಂದಿರಾ ಸಾನೀಸ್ ಕೇಸ್ ಅಲ್ಲಿ ರಿಸರ್ವೇಶನ್ ಬಗ್ಗೆ ಐದರ್ ಅಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಆರ್ ಅಟ್ ದ ಟೈಮ್ ಆಫ್ ಪ್ರಮೋಷನ್ ಅಂತ ಮಾಡಿದಂತದನ್ನ ಎರಡೂ ಸಮಯದಲ್ಲಿ ಕೊಡಬೇಕು ಅಂತ ಹೇಳಿ ನರಸಿಂಹರಾಯರ ಸರ್ಕಾರದಲ್ಲಿ ಬಂದಂತದಿದೆ. ಹಾಗಾಗಿ ನಾನು ನಿಮ್ಮ ಮೂಲಕ ಮಿಸ್ಟರ್ ಮೋದಿ ಅವರನ್ನ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಹೇಗೆ 10% ಅಪ್ಪರ್ ಕ್ಲಾಸ್ಗೆ, ಭೂಮಿಯಾರ್ಸ್ಗೆ, ಕಾಯಸ್ಥಾಸ್ಗೆ, ರಜಪುಟ್ಸ್ಗೆ, ಬ್ರಾಹ್ಮಿನ್ಸ್ಗೆ ಇಡೀ ದೇಶದಲ್ಲಿ ಇವರು 7.5%, ಬ್ರಾಹ್ಮಣರು ಇರ್ಬೋದು, ರಜಪುಟ್ಸ್ ಇರ್ಬೋದು, ಭೂಮಿಯಾರ್ಸ್ ಇರ್ಬೋದು, ಕಾಯಸ್ಥಾಸ್ ಇರ್ಬೋದು, ಸೋಕಾಲ್ಡ್ ಅಪ್ಪರ್ ಕ್ಲಾಸ್ ಇದ್ದಾರಲ್ಲ, ಅವರು ಇರುವಂತದ್ದು 7.5%. ಆದ್ರೆ ಈ ದೇಶದಲ್ಲಿ SC ST OBC ಮತ್ತು ಮೈನಾರಿಟಿ ಸುಮಾರು 93% ಇದ್ದಾರೆ. ಸುಮಾರು 10 ರಿಂದ 12 ಕೋಟಿ ಜನ ವಾಲ್ಮೀಕಿ ಜನಾಂಗ ಈ ದೇಶದಲ್ಲಿದೆ. ಆದ್ರೆ ಇವರ ಜೊತೆನಲ್ಲಿ ನಿಮಗೇನಾದ್ರೂ ಸಹ ಬದ್ಧತೆ ಇದ್ದರೆ, ಸಾಮಾಜಿಕ ನಾಯಕ ಮಿಸ್ಟರ್ ಮೋದಿ, proportionate to the population of SC and ST, there shall be a reservation for ST and SC both in education and employment ಅಂತ ಹೇಳಿ ಅಮೆಂಡ್ಮೆಂಟ್ ಅನ್ನ ತರಬೇಕು ಅಂತ ಹೇಳಿ ಅವರನ್ನ ಆಗ್ರಹಿಸ್ತೇನೆ.